ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ರಾಗಿಯಿಂದ ನೀವು ಇಡ್ಲಿ ಮಾಡಿರ್ಬೋದು, ದೋಸೆ ಮಾಡಿರ್ಬೋದು ಅಥವಾ ಸ್ವೀಟ್ ಮಾಡಿರ್ಬೋದು. ಈಗ ಇದರಿಂದ ಹಾಲು ಹೆಂಗೆ ತೆಗಿಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಈ ರಾಗಿ ಹಾಲು ತೆಗೆದುಬಿಟ್ಟು ಅದನ್ನು ಸ್ಮೂತಿ ಮಾಡು ಕುಡಿತಾರೆ, ಇಲ್ಕಂದ್ರೆ ರಾಗಿ ಹಾಲೇ ಕುಡಿಬೋದು. ಅದನ್ನು ಹೆಂಗೆ ಮಾಡಬೇಕು, ಈಗೇನು ಮಾಡಿ ಒಂದು ಮಾಪಿನಷ್ಟು ಯಾವ್ದು ಬೇಕೋ ಅದನ್ನು ತೊಗೊಳ್ರಿ. ನಿಮಗೆ ಎಷ್ಟು ಬೇಕಷ್ಟು ತೊಗೊಂಡು ಇದನ್ನು ರಾಗಿ ಸ್ವಚ್ಛಾಗಿ ಕ್ಲೀನ್ ಮಾಡ್ಕೊಬೇಕು. ಮೊದಲು ಕ್ಲೀನ್ ಮಾಡ್ಕೊಂಬಿಟ್ಟು ನೀರಲ್ಲಿ ನೆನೆಸಿಡಬೇಕು, ಓವರ್ ನೈಟ್ ಇಡಬೇಕು ಇದನ್ನು. ನೋಡಿ, ಈಗ ನಾನು ರಾಗಿ ಮಿಲ್ಕ್ ಮಾಡ್ತಾಯಿದ್ದೀನಿ. ನೀನೇ ರಾತ್ರಿ ನೆನೆ ಹಾಕಿದ್ದೆ, ಸ್ವಚ್ಛಾಗಿ ತೊಳೆದು ರಾಗಿ 1 ಕಪ್ಪು. ಆಮೇಲೆ 4 ಬಾದಾಮ್ ಹಾಕಿದ್ದೀನಿ, ಒಂದಿಷ್ಟು ಹಸಿ ಕೊಬ್ಬರಿ ತುಂಡು ಹಾಕಿದ್ದೀನಿ, ಆಮೇಲೆ 2 ಏಲಕ್ಕಿ ಹಾಕಿದ್ದೀನಿ. ಇದನ್ನೀಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈಗ ಹಾಲು ರೆಡಿಯಾಗಿದೆ. ಇದನ್ನು ನಾನು ಸೋಸ್ಬೇಕೀಗ. ಸೋಸ್ತಾ ಇದ್ದೀನಿ ಈಗ. ನೋಡಿ, ಸೋಸ್ತಾ ಇದ್ದೀನಿ. ಏನು ಮಾಡಿದ್ದೀನಿ, ಒಂದು ಚಾಳನಿ ಇಟ್ಟಿದ್ದೀನಿ. ಈ ರೀತಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದರ ಮೇಲೊಂದು ಇದನ್ನು ಹಾಸಿದ್ದೀನಿ. ಅಂದರೆ ಎರಡೂದರಲ್ಲಿ ಹಾಯಿಸ್ಬಿಟ್ಟು ಚೆನ್ನಾಗಿ ಅದೇನಾಗ್ತದೆ, ಸೋಸ್ಕೊಂಡು ಬರ್ತದೆ. ನೋಡಿ, ಈಗ ಸೋಸ್ತಾ ಇದ್ದೀನಿ. ರಾಗಿ ಹಾಲು ರೆಡಿ ಆಗಿದೆ. ಈಗ ಅದೇ ಇದಕ್ಕೆ ಹೇಳಿದ್ನಲ್ಲ, ಬಾದಾಮು ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ನೀವು ಜೋನಿ ಬೆಲ್ಲ ಸ್ವೀಟ್ ಹಾಕ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂಚೂರು ಹೌದೋ ಅಲ್ಲೋ ಉಪ್ಪು ಹಾಕ್ಕೊಂಡು ಕುಡಿಬೋದು. ಸ್ವೀಟ್ ಯಾಕೆ ಇದಕ್ಕೆ ಹಾಕಬೇಕು ಅಂತ ಹಾಕಿಲ್ಲ ನಾನು. ಹೀಗೆ ಕುಡಿದ್ರಿ. ನೋಡಿ, ಇದರಲ್ಲಿ ಅಯನ್ನು, ಕ್ಯಾಲ್ಶಿಯಮ್ಮು ಭರ್ಪೂರು ಮಾತ್ರದಲ್ಲಿರ್ತದೆ. ಹೀಗೆ ಕುಡಿದ್ರೆ ನೀವು ಜಾಯಿಂಟ್ ಪೇನು ಅದೆಲ್ಲ ಕಡಿಮೆ ಆಗ್ತಾವೆ. ವಾರಕ್ಕೆ 2 ಸಲ ಮಾಡ್ಕೊಂಡು ಕುಡಿಲಿಕ್ಕೆ ಏನು ಅಡ್ಡಿ ಇಲ್ಲ. ನೀವು ಇದು ಚಲೋ, ನಾ ಮಾಡಿದ್ದು ವಿಡಿಯೋ ಚಲೋ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.